ಇದು ಕೃಷ್ಣಾವರಂ ರಸ್ತೆ. ಕೃಷ್ಣಾವರಮಿಂದ KGF ಹೋಗುವ ರಸ್ತೆಯಾಗಿರ್ತದೆ. ಇದು ರಾಜ್ಯ ಹೆದ್ದಾರಿ 96, ಸ್ಟೇಟ್ ಹೈವೇ 96. ಇಲ್ಲಿ ಇದು ಕೃಷ್ಣಾವರಂ ಟರ್ನಿಂಗ್. ಇಲ್ಲಿ ಯಾವಾಗಲೂ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಪ್ರತಿ ಬಾರಿ ಸುದ್ದಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಇಟಾಚಿ ಕಾಣ್ತಾ ಇರೋದು ಆಕ್ಸಿಡೆಂಟ್ ಆಗಿ ಹತ್ರ 1 ವಾರ ಆಗ್ತಾ ಇದೆ. ಒಂದು ದೊಡ್ಡ ಲಾರಿ ಬಂದು ಕಂಟ್ರೋಲ್ ಇಲ್ಲದೆ ಬ್ರಿಡ್ಜಿಗೆ ಹೊಡೆದು ಅಪ್ಸೆಟ್ ಆಗಿತ್ತು. ಈ ಇಟಾಚಿ ಇಲ್ಲಿ ಬಂದು ಹಳ್ಳದಲ್ಲಿ ಬಿದ್ದಿತ್ತು. ಇಲ್ಲಿ ಎಡಭಾಗದಲ್ಲಿ ನಾವು ಏನು ಕಾಣ್ತಾ ಇದೀವೋ ಆ ಗೋಡೆಗಳು ಹೆಂಗಿದೆಯೋ ಅದೇ ಥರ ಇಲ್ಲೂ ಇತ್ತು. ಆ ಲಾರಿ ಬಂದು ಆಕ್ಸಿಡೆಂಟ್ ಆದ ನಂತರ ಈ ಬ್ರಿಡ್ಜು ಇದು ಇಷ್ಟು ನಾಶವಾಗಿದೆ. 1 ವಾರ ಆಗಿದೆ. PWD ಕಡೆಯವರು ಏನು ಹೇಳ್ತಾ ಇದ್ದಾರೆ ಅಂದರೆ 7.5 ಕೋಟಿ ಇದಕ್ಕೆ ಗ್ರಾಂಟ್ ಆಗಿದೆ. ಹತ್ತಿರದಲ್ಲಿ ಈ ಬ್ರಿಡ್ಜನ್ನು ರಿನೋವೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ 1 ವಾರ ಆಗಿದೆ. ಇಲ್ಲಿ ನೋಡಿ, ಆಕ್ಸಿಡೆಂಟ್ ಆದ ನಂತರ ಪೊಲೀಸ್ ಅವರು ಈ ಟೇಪನ್ನು ಕಟ್ಟಿದ್ದಾರೆ. ಸೇಫ್ಟಿ ಮೆಷರ್ಗೋಸ್ಕರ ಅವರು ಸೇಫ್ಟಿಗೋಸ್ಕರ ಟೇಪನ್ನು ಕಟ್ಟಿದ್ರು. ಆ ಟೇಪು ಎಷ್ಟು ಜನರಿಗೆ ಅವೇರ್ನೆಸ್ ಕೊಡ್ತದೋ ಅಂತ ಗೊತ್ತಿಲ್ಲ. ಇದು ನೋಡಿ, ಇಷ್ಟು ದೊಡ್ಡ ಗಾಡಿನ ಹಳ್ಳದಲ್ಲಿ ಬಿದ್ದು ಈ ಗತಿಗಾಗಿದೆ. ಈ ದೊಡ್ಡ ಚರಂಡಿ ಇಲ್ಲಿ ಬಂದು ನಾವು ಸುಮಾರು ಬಾರಿ ಸುದ್ದಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಈ ಸ್ಥಳ, ಈ ಬ್ರಿಡ್ಜ್ಗಳು ಈ ಎಡಭಾಗದಲ್ಲಿ ಹೆಂಗಿದೆಯೋ ಆ ಥರ ಇತ್ತು. ಏನೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಾಗ ಈ ಬ್ರಿಡ್ಜಿನೇ ಅವ್ರನ್ನ ರಕ್ಷಣೆ ಮಾಡಿ ಕೊಡ್ತಾ ಇತ್ತು. ಈಗ ಮೊನ್ನೆ ಲಾರಿ ಹೊಡೆದ ನಂತರ ಈ ಬ್ರಿಡ್ಜು, ಈ ಗೋಡೆಗಳು ಇಷ್ಟು ಕಂಡಮಾಗಿದೆ. ಎಷ್ಟೋ ಅಧಿಕಾರಿಗಳು ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾರೆ, ರಾಜಕಾರಣಿಗಳು ಪ್ರಯಾಣ ಮಾಡ್ತಾರೆ. ಪೊಲೀಸರು ಬರೀ ಟೇಪ್ ಕಟ್ಟಿದ್ದಾರೆ ಹೊತ್ತು ಇದಕ್ಕೇನು ಸೇಫ್ಟಿ ಮಾಡಿಲ್ಲ. ಸಾರ್ವಜನಿಕರು ನಮಗೆ ದೂರವಾಣಿ ಮುಖಾಂತರವಾಗಿ ಬೇಡ್ಕೊಂಡಿರೋದು ಏನಂದರೆ, ದಯವಿಟ್ಟು ಇಲ್ಲಿ ಒಂದು ಬ್ಯಾರಿಗೇಡ್ ಆದರೂ ಹಾಕಬೇಕು. ಒಂದು ಬ್ಯಾರಿಗೇಡ್ ನೋಡಿ, ಅಲ್ಲಿ ಆ ಬ್ಲ್ಯಾಕ್ ಪೇಂಟ್ ಇದೆಲ್ಲ, ಅಲ್ಲಿಂದ ಬರೀ ಟೇಪ್ ಮಾತ್ರ ಕಟ್ಟಿದ್ದಾರೆ. ಇಲ್ಲಿ ಏನು ಸೇಫ್ಟಿ ಇಲ್ಲ. ಸೇಫ್ಟಿ ಇಲ್ಲದ ಕಾರಣದಿಂದ ಈಗ ಮೊದಲೇ ಜನ ಇಲ್ಲಿಂದ ಕಟ್ ಮಾಡುವಾಗ ಇಲ್ಲಿ ಟರ್ನಿಂಗಲ್ಲಿ ತುಂಬ ಕಂಟ್ರೋಲ್ ಇಲ್ಲದ ಗಾಡಿಗಳು ಟರ್ನಿಂಗ್ ಬರುತ್ತೆ. ಆದ್ದರಿಂದನೇ ಆಕ್ಸಿಡೆಂಟ್ಗಳು ಆಗುತ್ತೆ, ಅಪಘಾತಗಳು ಆಗುತ್ತೆ ಅಂತ ಸಾರ್ವಜನಿಕರು ದೂರುಗಳಿತ್ತು. ಈಗ ಈ ಬ್ರಿಡ್ಜು ಇಷ್ಟು ಕಂಡಮಾಗಿನೋ ಅಟ್ಲೀಸ್ಟ್ ಪೊಲೀಸ್ ಕಡೆಯಿಂದ ಆದರೂ ಆಗಲಿ, ಇಲ್ಲ PWD ಇಲಾಖೆ ಕಡೆ ಆದರೂ ಆಗಲಿ, ಇಲ್ಲಿ ಒಂದು ಬ್ಯಾರಿಗೇಡ್ ಹಾಕಿ ಒಂದು ಅವೇರ್ನೆಸ್ ಬೋರ್ಡು, ಸೇಫ್ಟಿಗೋಸ್ಕರ ಅವೇರ್ನೆಸ್ ಬೋರ್ಡ್ ಹಾಕಿದರೆ ಒಳ್ಳೆಯದಾಗಿತ್ತು ಸರ್. ಅದನ್ನು ಯಾವುದು ಮಾಡಿಲ್ಲ. ಈ ಬ್ರಿಡ್ಜ್ ಈಗ ಸದ್ಯಕ್ಕೆ ಇನ್ನೂ ಅಭಯವಾದಂಥ ಸ್ಥಳವಾಗಿದೆ. ಇದನ್ನು ಗಮನಿಸೋರು ಯಾರು ಇಲ್ವಾ ಅಂತ ನಮ್ಮ ಗಮನಕ್ಕೆ ತಂದು ದೂರವಾಣಿ ಮುಖಾಂತರಗಳಾಗಿ ತಿಳಿಸಿದ್ದಾರೆ. ಆದ್ದರಿಂದ ಈ ಸುದ್ದಿನ ನಾವು ಮಾಡ್ತೀವಿ. ಕೂಡಲೇ PWD ಇಲಾಖೆ ಅಥವಾ ಬೆಮಲ್ ಪೊಲೀಸ್ ಅವರು ಇಲ್ಲಿ ಏನಾದರೂ ಒಂದು ಬ್ಯಾರಿಗೇಡ್ಗಳನ್ನ ತಂದು ಇಲ್ಲಿ ರಕ್ಷಣೆಗೋಸ್ಕರ ಹಾಕಬೇಕಂತ ಸಾರ್ವಜನಿಕರ ಬೇಡಿಕೆಗಳಾಗಿರ್ತದೆ. ನೋಡಿ, ಆ ಗಾಡಿಗಳು ಈಗ ನಾವು ತೋರಿಸಿದ್ದೀವಿ ಯಾವ ಥರ ಬರ್ತಾರೆ. ಈ ಟರ್ನಿಂಗ್ ತುಂಬ ಡೇಂಜರ್ ಆಗಿರೋದ್ರಿಂದ ಅಪಾಯವಾದಂಥ ಸ್ಥಳ. ಇಲ್ಲಾಂದರೆ ನಮಗೇನು ಯಾವಾಗಲೂ ಈ ರಸ್ತೆಯನ್ನು ತೋರಿಸ್ಕೊಂಡಿರ್ಬೇಕಂತ ಏನಿಲ್ಲ. ಕಂಟ್ರೋಲ್ ಇಲ್ಲದ ಗಾಡಿಗಳು ರಸ್ತೆಯಲ್ಲಿ ಬರ್ತಾ ಇದೆ. ಆಕ್ಸಿಡೆಂಟ್ ಆಗಿ 1 ವಾರ ಮೇಲಾಗಿದೆ ನೋಡಿ. ಅದು ರೋಡ್ ಬಿಟ್ಟು ಎಷ್ಟು ರೈಟಿಗೆ ಬರ್ತಾರೆ ನೋಡಿ. ಅದು ದಯವಿಟ್ಟು PWD ಇಲಾಖೆ ಅಥವಾ ಬೆಮಲ್ ಪೊಲೀಸ್ ಅವರು ಕೂಡಲೇ ಒಂದು ಬ್ಯಾರಿಗೇಡನ್ನು ಹಾಕಬೇಕಂತ ಸಾರ್ವಜನಿಕರು ಬೇಡಿಕೆಗಳಾಗಿರ್ತದೆ. ಧನ್ಯವಾದಗಳು. நின்னை தீண்டும் இன்பம் தோன்றுதடா நந்தலாலா நந்தலாலா நந்தலாலா.